ಕಬಾಬು ಚೇರು ಟೇಬಲ್ ತಿನ್ಬಿಡು. 8 ಕೋಳಿ ತಿಂದದ ನಾಯಿ. ಇದ್ರಾಗ ಒಂದು ಸ್ವಲ್ಪ ಮೀನು ಅಡುಗೆ ನೋಡ್ತೀನಿ ಹೇಳೋದಷ್ಟೇ. ಚೆನ್ನಾಗವ ನಮ್ಮ ಮಗ ಕರ್ಕೊಂಬರೋದಲ್ವಾ? ABCD 1 2 3 ಎಲ್ಲ ಮಿಕ್ಸು. ಕಳ್ಳನ ಮಗನೇ ಅಂತಿ ವೈಲಿ. ಎಲ್ಲರಿಗೂ ನಮಸ್ಕಾರ. ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಹಿಂದೆ ಯಾವ ವ್ಲಾಗ್ ಹಾಕಿದ್ನೋ ಅದೇ ವ್ಲಾಗ್ ಕಂಟಿನ್ಯೂ ಆಗಿದೆ. ನಾವು ಹೊಲ್ದ ಹತ್ರ ಹೋಗಿ ಡೈರಿಯಲ್ಲಿ ಹಾಲೆಲ್ಲ ಅಳಿಸಿ ನಾವು ಒಳಗಡೆ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪಾಪ ನಮ್ಮ ಲೇಪನ್ಗೆ ಊರಿಗೆ ಬಂದು 2-2.5 ತಿಂಗಳು ಮೇಲಾಗೋಗಿತ್ತು. ಅವನಿಗೆ ಲೂಲು ಸಿಕ್ಕಿದ್ದು, ಇವರೆಲ್ಲರೂ ಸಿಕ್ಕಿದ್ದು ನೋಡಿ ಅವನಿಗೆ ಭಾಳ ಖುಷಿಯಾಗಿ ಅವ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಇವನು ತನು ಅಂತ ನಮ್ಮ ಅಣ್ಣನ ಮಗ. ಹ್ಞೂ ಬಾಚೇನಿ ತಾತಂಗೆ ನಮಸ್ಕಾರ ಮಾಡ್ಕೊ ಬಾ. ನಮಸ್ಕಾರ ಮಾಡ್ಕೊ ತಾತಂಗೆ. ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ, ನಮ್ಮ ಅಪ್ಪ ಅವರ ಅಣ್ಣನ ಮನೆ. ಅವ್ರ ಮನೆಗೆ ನಾನು ಬರ್ತಿರ್ತೀನಿ. ಅಕ್ಕಪಕ್ಕನೇ ಮನೆ ಇರೋದು ನಮ್ಮದು ಮನೆ. ನಾವೆಲ್ಲೂ ಹೊರಗಡೆ ಯಾರ ಮನೆಗೆ ಹೋಗಲ್ಲ, ಯಾರ ಮನೆ ಹತ್ರನೂ ಹೋಗಲ್ಲ. ನಮ್ಮ ಮನೆ ಬಿಟ್ಟರೆ ಇವ್ರ ಮನೆ ಬಿಟ್ಟರೆ ನಮ್ಮ ಮನೆ ಓಡಾಡ್ಕೊಂಡಿರ್ತೀವಿ. ಇನ್ನು ಮೊಸರು ಶಾಳೆನಾ ಮಾಡಿ ಅಲ್ಲ, ಅವರು ಹಾಲು ಸಾರು ಮಾಡೋರಿ, ನುಗ್ಗೆ ಸೊಪ್ಪು ಹಾಲು ಸಾರು. ನಾನು ಮಂಗಳವಾರ ತಿನ್ನಲ್ಲ, ಇವತ್ತು ನಾನ್ ವೆಜ್. ಇಲ್ಲ ಕಣಪ್ಪ, ನಾಳೆಗೆ ಹೋಗ್ಬೇಕು. ನಾನು ಹೋಗ್ತೀನಿ ನಾಳೆಗೆ. ಹ್ಞೂ. ಇವರು ನಮ್ಮ ದೊಡ್ಡಮ್ಮ. ಇವಾಗ ನೈಟ್ಗೆ ಅಂತ ಊಟಕ್ಕೆ ಮೊಸರು ಶಾಳೆ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ, ನಿಂಗೆ ಇಷ್ಟ ಅಲ್ವಾ ಬಾ ಊಟ ಮಾಡು ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯಲ್ಲೂ ಹಾಲು ಸಾರು ಮಾಡಿ ನುಗ್ಗೆ ಸೊಪ್ಪು ಹಾಕಿ ಹಾಲು ಸಾರು ಮಾಡಿದರು. ನಂಗೆ ಆ ಸಾಂಬಾರು ಇಷ್ಟ, ಈ ಸಾಂಬಾರು ಇಷ್ಟ. ನಾನು ನುಗ್ಗೆ ಸೊಪ್ಪಲ್ವ ಸ್ವಲ್ಪ ಸ್ಪೆಷಲ್, ಅದು ನನಗಿಷ್ಟ. ಹಾಗಾಗಿ ಅಲ್ಲೇ ಊಟ ಮಾಡ್ತೀನಿ ಅಂತ. ಹಂಗೂ ನಮ್ಮ ದೊಡ್ಡಮ್ಮ ಬಲವಂತ ಮಾಡ್ತಿದ್ರು, ಬಾ ಊಟ ಮಾಡು ಅಂತ. ಆವಾಗಲೇ ಮಾತಾಡ್ಸಿದ್ನಲ್ಲ, ಅವರು ನಮ್ಮ ದೊಡ್ಡಪ್ಪ, ಇವರು ನಮ್ಮ ದೊಡ್ಡಮ್ಮ. ನಾವು ಅವ್ರನ್ನ ಚಿಕ್ಕ ಮಕ್ಕಳಿಂದ ಇದ್ದಾಗಿಂದನೂ ಅಪ್ಪ ಅಂತಲೇ ಕರೀತಾ ಇದ್ದಿದ್ದು. ನಮ್ಮ ದೊಡ್ಡಮ್ಮ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತಿಗೆನೂ ಅಷ್ಟೇ. ಇವ್ರ ಸೊಸೆ ಒಬ್ಬರು ಇದ್ದಾರೆ, ಅಲ್ಲಿ ಕೂತ್ಕೊಂಡಿದ್ರು. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ, ನೋಡ್ಬೋದು ನೀವು. ಅವರು ಅಷ್ಟೇ, ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೀ ಬಂದು ಹೋದ ಜಾಗ ಹಸಿರಾಗಿದೆ ಮರೆ ಮಾಚಿ ಕರೆಯಲು ನೀನು ಮನಸಾರಿ ಪರವಶ ನಾನು ನೀನೇ ಈ ಜೀವನ ಪಾವನ. ಮೇವು ಕುಯ್ಯಲ್ವೇನಮ್ಮ? ಮೇವು ಕುಯ್ಯಲ್ವಾ? ಹಂಗೆ ಹಾಕ್ತೀರಾ? ಹಂಗೆ ತಿಂತದ? ಕೋಳಿ ಮರಿ ಕೋಳಿ ಮರಿ ದೇ ಕೋಳಿ ಕಮ್ಮಿ ಆಗ್ಬಿಟ್ಟವೆ. ನಾಯಿಗೆ ಯಾಕಮ್ಮ ಇಕ್ಕಿರಾ? ಎಷ್ಟು ಕೋಳಿನ? 4 ಕೋಳಿ ನಾಯಿಗೆ ಇಕ್ಕಿದಿರಲ್ಲಮ್ಮ. 8 ಕೋಳಿ ತಿಂದದ ನಾಯಿ. ಅಯ್ಯೋ, ಏನಪ್ಪ? ತಲೆ ತೋರಿಸ್ಬಿಟ್ಟಿತಾ ಪಿಳ್ಳೆ? ಮುಂಗ್ಸಿ ಎತ್ಕೊಂಡು ಹೊಟ್ಟೋಯ್ತಾ? ನೀನು ಕಾಪಾಡ್ಲಿಲ್ವಾ? ನೀನು ಯಾಕೆ ಮಲ್ಲಿಕಟ್ಟಿದ್ದೆ?
ಅಲ್ಲ ಕಣಮ್ಮ ಅಷ್ಟೊಂದು ಕೋಳಿಗಳಿದ್ದು ಎಲ್ಲ ನಾಯಿಗೆ ಇಕ್ಕಿದಿರಲ್ಲ ನಾವು ಮೊನ್ನೆ ಇವಾಗ ಕಾವಿ ಕೂತ್ಕೊಂತಿತ್ತಲ್ಲ ಎರಡು ಈಗ ಯಾವ ಮೊಟ್ಟೆ ಇಕ್ತಿಲ್ವಾ ಮ್ಯಾಲ್ಗಿ ಮ್ಯಾಕ್ ಹೋಗಿ ಜೋ ಉಳಿಸ್ಕೊಂಡದೆ 2 ಸತಿ ಮ್ಯಾಲ್ಗಿ ಮ್ಯಾಕ್ ಮೆಟ್ಲಿ ಮ್ಯಾಕ್ ಹೊಟ್ಟೆ ಬಿಟ್ಟದೆ ಮೆಟ್ಲಿ ಮೇಲೆ ಹೋಗಿ ಚೂರ್ಕೊಂಬಿಟ್ಟದೆ ಹೆಂಗ ನೀರಣ್ಣ ಮ್ಯಾಕ್ ಹೋದ್ನಂತೆ ಗಾಬರಿ ಬಿದ್ದು ಏನು ಪರದಾಡ್ತದಂತೆ ಏನೋ ಬಂದ್ಬಿಟ್ರು ಪಾಪ. ಹ್ಞೂ ಬಿದ್ಬಿಟ್ಟವೆ. ಇನ್ನೇನಮ್ಮ 8 ಕೋಳಿ ನಾಯಿ ತಿಂದದೆ ಅಂದ್ರೆ ಅದಕ್ಕೆ ರುಚಿ ನೋಡೋದೆ. ಸಿಮ್ಮೆ ಉಲ್ಲಗ ಇದು ಟ್ರಾನ್ಸ್ಫರ್ ಡಬ್ಬು ಹೋಗಿ ಅದು ಕೂತಿತ್ತು. ಇದು ನಾರಾಯಣಪ್ಪ ಮನೆ ತಾವು ಆ ಕಡೆ ಬಿಡ್ದ ಕೂತಿತ್ತು. ಏಯ್ ಮುಂಜ ಮೊಟ್ಟೆ ಇಕ್ಕಲ್ಲ ಕಣೋ ನಮ್ಮ ಮಗ ಮೊಟ್ಟೆ ಇಕ್ಕೋತಾದೆ ಅಂತಾನೆ. ಹೋಲ್ ಎಸಡ್ಗ ಕುಯ್ ಸಾರು ಮಾಡ್ಕೊಂಡು ತಿಂದ್ರಿ ಇನ್ನೇನು ಸಿದುಗ್ಲು ಬಂತು. ನಾಯಿಗೆ ಇಕ್ಕದ್ಕಿಂತ ನೀವೇ ಕುಯ್ಕೊಂಡು ತಿನ್ಕೊಳ್ರಿ. ರುಚಿ ನೋಡ್ರ ನಾಯಿ ತಿರ್ಗಾ ಬತ್ತೈತೆ ಬರ್ದಂಗಿರ್ತೈತಾ. ನಾವು ನಾಯಿ ಒಂದೊಂದ್ಸತಿ ನಮ್ಮನೇಲಿ ನಮ್ಮ ಅಮ್ಮರು ನಾವು ಚಿಕ್ಕವರಿದ್ದಾಗಿಂದನೂ ಅಂದರೆ ನಾವು ಚಿಕ್ಕವರಿದ್ದಾಗ ಎಮ್ಮೆ ಇತ್ತು ನಮ್ಮ ಮನೇಲಿ. ಇವಾಗ ಹಸು ಇದೆ, ಎಮ್ಮೆ ಇತ್ತು. ಆಮೇಲೆ ಕೋಳಿಗಳೆಲ್ಲ ಸಾಕೊಂಡಿದ್ವಿ. ಎಮ್ಮೆಯಲ್ಲಿ ಕರ್ಕೊಂಡು ಹಾಲು ತುಪ್ಪ ಮೊಸರೆಲ್ಲ ಮಾಡಿ ನಮಗೆ ಚೆನ್ನಾಗಿ ತಿನ್ನಿಸ್ತಿದ್ರು. ಆಮೇಲೆ ಕೋಳಿ ಮೊಟ್ಟೆ ಇಟ್ಟರೆ ಮೊಟ್ಟೆನೂ ಅಷ್ಟೇ ಚೆನ್ನಾಗಿ ತಿನ್ನಿಸೋದು. ಆಮೇಲೆ ಜಾಸ್ತಿ ಕೋಳಿ ಮಾಡಿಕೊಂಡು ಅದೇ ಕುಯ್ದು ಅಡುಗೆ ಮಾಡಿ ಊಟಕ್ಕಿಡೋದು ಇದೆಲ್ಲ ಮಾಡೋರು. ಇವಾಗಲೂ ಅದು ಹಂಗೆ ರೂಢಿಲಿದೆ. ಆದರೆ ಇವಾಗ 2 ಕುರಿ ಎಕ್ಸ್ಟ್ರಾ ಬಂದಿದೆ. ಊರ ಹಬ್ಬದಲ್ಲೆಲ್ಲ ಕುರಿ ಕಡ್ದು ಹಬ್ಬ ಮಾಡ್ತೀವಲ್ವ, ಮರಿಯೆಲ್ಲ ಹೊಡಿಬೇಕಲ್ವ, ಹಾಗಾಗಿ ಮುಂದಾಗೆ ತಂದಿಟ್ಕೊತಾರೆ. ನಮ್ಮ ಮನೆಯಲ್ಲಿ 2 ಬಾಗಿಲಿದೆ, ಹಿಂದೆ ಮತ್ತು ಮುಂದೆ. ಹಿಂದೆ ಕೊಟ್ಟಿಗೆ ಮನೆ ಇದೆ, ಅದು ಕೋಳಿ ಹಸುಗೆ ಸಂಬಂಧಪಟ್ಟಿದ್ದೆಲ್ಲ ಹಿಂದೆ ಬಾಗಿಲಲ್ಲೇ ನಡೆಯುತ್ತೆ. ಹಂಗಾಗಿ ಹಿಂದೆ ಮತ್ತು ಮುಂದೆ ಎಲ್ಲ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಮಾಡಿ ಊಟದ ಟೈಮ್ ಆಯಿತು. ನಾನು ಬರ್ತೀನಿ ಅಂತ ನುಗ್ಗೆ ಸೊಪ್ಪಿನ ಸಾರು ಮಾಡಿ ಹಾಲು ಸಾರು ಮಾಡಿದರು. ನಂಗೆ ಸಾಂಬಾರು ಅಂದರೆ ಇಷ್ಟ, ಹಾಗಾಗಿ ಆ ಸಾಂಬಾರು ಮಾಡಿದರು. ನಾನ್ ವೆಜ್ ಮಾಡೋಕ್ಕೆ ಅವತ್ತು ಮಂಗಳವಾರ, ನಾನು ನಾನ್ ವೆಜ್ ಅವತ್ತು ತಿನ್ನಲ್ಲ. ಹಾಗಾಗಿ ನೈಟ್ ಊಟ ಮುಗಿಸ್ಕೊಂಡ್ವಿ. ಹುಡುಗರು ಮನೆ ತುಂಬ ಬರ್ಕೊಂಡು ಕುಂತಿದ್ರು. ಸೈಕಲ್ ಏನೋ ಮಾಡಿದೆ ಮನೇಲೈತೆ. ಊದ್ಗಡ್ಡಿ ಕೊಡ್ತೀನಿ ಒಂದು ಪ್ಯಾಕೆಟ ಪೂಜೆ ಮಾಡ್ಬಿಡ್ತೀವಿ ಸರ್. ಇಲ್ಲ ರಾತ್ರಿ ಪೂಜೆ ಮಾಡಿದೆ. ಕೃಷ್ಣ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಒಂದು 10 ಗಂಟೆ ಆಗಿತ್ತು, 9:30 ಆಗಿತ್ತು. ಕರಿಮಣಿ ಸೀರಿಯಲ್ ಬರ್ತಾಯಿತ್ತು. ನಾನು ಅದನ್ನು ಜಾಸ್ತಿ ದಿನ ಆಗಿತ್ತು ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ. ನಮ್ಮ ಅಮ್ಮನೂ ನೋಡ್ತಾಯಿದ್ರು. ನಾವು ಯಾವತ್ತೇ ಆಗಲಿ ಇಲ್ಲಿ ಬಂದಾಗೆಲ್ಲ ಈ ಥರ ಹಾಲಲ್ಲಿ ಚಾಪೆ ಹಾಸ್ಕೊಂಡು ನಮ್ಮಮ್ಮ ಸೀರೆನಲ್ಲಿ ಕೌದಿ ಹೊಲಿಸೈತೆ. ಕೌದಿ ಅಂದರೆ ಚಿಕ್ಕ ಚಿಕ್ಕ ಹಾಸಿಗೆ ಥರ ಸೀರೆನಲ್ಲೇ ಹೊಲಿತಾರೆ, ಚೆನ್ನಾಗಿರ್ತೈತೆ. ಅದನ್ನು ಹಾಸ್ಕೊಂಡು 2-3-4-5 ಹೊಲಿಸಿದೆ. ನಾನು 2 ತೊಗೊಂಬಂದಿದ್ದೀನಿ ಅಲ್ಲಿಗೆ KR ನಗರಗೆ. ಇಲ್ಲೊಂದಷ್ಟಿದ್ದಾವೆ. ಇಲ್ಲಿ ಬಂದಾಗ ಹಾಸ್ಕೊಂಡು ಮಲ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಡ್ತಾರೆ. ಅದು ಹಾಕ್ಕೊಳಕ್ಕೆ ಚೆನ್ನಾಗಿರ್ತದೆ, ಮಲ್ಕೊಳಕ್ಕೆ ಅದ್ರ ಮೇಲೆ. ಅದನ್ನು ಹಾಸ್ಕೊಂಡು ನಾವು ಯಾವಾಗಲೂ ಹಿಂಗೆ ಮಲ್ಕೊಳ್ಳೋದು, ಇಲ್ಲೇ ಮಲ್ಕೊಳ್ಳೋದು ಮಕ್ಕಳ ಜೊತೆ. ನೀವೇನು ಮಲ್ಗಂಗೆ ಕಾಣಲ್ಲ. ಮಲಿಕೊಳ್ಳಲ್ವೇನ್ರ ಲೂಲು? ಅದು ಅಂಡೆ ಒಲೆ ತೆಗ್ದೆ ಕಸ ಅಲ್ಲ. ಅವಳು ಹೇಳ್ತಿದ್ದಾಳಲ್ಲ ಲೂಲು, ಬೂದಿ ತೆಗ್ದೆ ಅಂತ ಹೇಳ್ಬೇಕು ಚಿನ್ನಿ. ಅಂಡೆ ಒಲೆ ಕಸ ಬರಲ್ಲ, ಬೂದಿ ಬರ್ತದೆ. ಅದನ್ನ ಬೂದಿ ಅಂತಾರೆ ಬಂಗಾರ. ನಾನು ನಯನ ಚೆನ್ನಾಗಿದ್ದೇನತ್ತೆ? ಚೆನ್ನಾಗಿದ್ದೀನಿ. ಹ್ಞೂ ಬರ್ತೀವಿ. ಬರ್ತೀವಿ. ಇದೇನತ್ತೆ ಆಯ್ತೇನತ್ತೆ ಕಾಫಿ? ಒಂದು 4 ಗಂಟೆ ಹಾಕಿ ಇಡ್ತೀವಿ. ಬೆಳಗ್ಗೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಹಾಲಿನ ಡೈರಿ ಕೆಲಸ ಎಲ್ಲ ಮುಗ್ದೋಗಿತ್ತು. ಸೊ ಹಂಗೆ ಅದೊಂದೇ ಖಾಲಿ ಆಗಿತ್ತು, ಅದನ್ನೇ ವಿಡಿಯೋ ಮಾಡಿಕೊಂಡೆ. ನಮ್ಮಮ್ಮ
ಹುಲ್ ಕುಯ್ಕೊಂಬರ್ಬೇಕು ಅಂತ ಹೇಳ್ತು. ನಾವೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಅಕ್ಕರ ಮನೇಲಿ ಜಾತ್ರೆ ಇದೆ ಇವತ್ತು, ಮಟನ್ ಊಟ ಇತ್ತು. ಹಾಗಾಗಿ ಬೇಗ ಹೋಗಿ ನಾನು ಮತ್ತೆ ಕೆ ಆರ್ ನಗರ ವಾಪಸ್ ಹೋಗ್ಬೇಕಾಗಿತ್ತು. ನಮ್ಮಮ್ಮ ಹುಲ್ ಕುಯ್ಕೊಂಬರ್ಬೇಕು ಅಂತ ಅಂತು. ಸರಿ ಬೇಗ ಹೋಗು ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋಗೋ ವಿಷಯದಲ್ಲೇ ನಮ್ಮ ಅತ್ತೆ ಫೋನ್ ಮಾಡಿದರು. ನಮ್ಮಮ್ಮನ ಮನೆ ಕಡೆ ರಿಲೇಟಿವ್ ಅವರು, ನಮ್ಮ ಅತ್ತೆ ಆಗಬೇಕು. ಅವರು ಫೋನ್ ಮಾಡಿ ಯಾವಾಗ ಬರ್ತೀಯ ಮನೆಗೆ ಹೇಳು ಅಂತ ಅವರೇ ಫೋನ್ ಮಾಡಿದ್ರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಅದಕ್ಕೆ ಹಬ್ಬಕ್ಕೆ ಬೇಗ ಹೋಗಬೇಕು ಅಂದ್ಬಿಟ್ಟು, ಅದಕ್ಕೆ ಬೇಗ ಹೋಗ್ಬೇಕಮ್ಮ, ಹೊರಡು ಬೇಗ ಅಂತ ಹೇಳಿದೆ ನಮ್ಮಮ್ಮಗೂ. ಅದಕ್ಕೆ ನಮ್ಮಮ್ಮ ಬೇಗ ಹುಲ್ ಕುಯ್ಕೊಂಬರ್ತೀನಿ, ಹಂಗೆ ಹಸನ ಹೊಲ್ದಾಗ ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಅಷ್ಟೊತ್ತಿಗೆ ನೀವು ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಹೋಯ್ತು ನಮ್ಮಮ್ಮ. ಹೋಗ್ಬೇಕು, ಹೊಳ್ಬಿಟ್ಟು ಹೋಗೋಣ. ಅದೇ ಟೀಗೆ ಹಾಕ್ತಾರಲ್ಲ ಸೊಪ್ಪು, ಅದನ್ನು ಕಿತ್ಕೊಂಬ, ಅಲ್ಲಿ ನನ್ನ ಮನೆ ತವ ಹಾಕ್ಬೇಕು. ಇಲ್ಲೇ ನಮ್ಮ ತೋಟದಲ್ಲೇ ಒಂದು ಲೆಮನ್ ಗ್ರಾಸ್ ಒಂದು ಹುಲ್ ಬೆಳೆದಿದೆ. ಅದು ಫ್ಲೇವರ್ ಹೆಂಗೆ ಅಂದರೆ ನಿಂಬೆ ಹುಳಿ ಥರ ಸ್ಮೆಲ್ ಅದು. ಅದನ್ನು ಟೀಗೆಲ್ಲ ಹಾಕಿ ಕುಡಿಬೋದು. ಅದು ಪೈರು ಇದ್ದಂಗೆ ಇರುತ್ತೆ ಅದು. ಅದನ್ನು ಬಿಸಿನೀರು ಕೂಡ ಹಾಕಿ ಕುದಿಸಿ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಅದೊಂದು ಡಿಟಾಕ್ಸ್ ಡ್ರಿಂಕ್ಸ್ ಥರನೂ ಆಗುತ್ತೆ. ಅದನ್ನು ತಗೊಂಬರಮ್ಮ, ನಾನು ಕೆ ಆರ್ ನಗರಕ್ಕೆ ತಗೊಂಡೋಗಿ ಹಾಕ್ತೀನಿ ಅಂತ ಹೇಳಿದೆ. ಅದಕ್ಕೆ ನಮ್ಮಮ್ಮ ಒಂದಷ್ಟು ತಗೊಂಬಂದಿತ್ತು. ಲೆಪನ್ ಬಾ, ಹಾಲು ಕುಡಿ ಬಾ. ಹಿಂಗೆಲ್ಲ ಹೇಳ್ಬಾರ್ದು, ಬಾಕಂದ ಬೇಗ ಹೋಗೋಣ, ಟೈಮ್ ಆಗುತ್ತೆ. ವೇದ ದೊಡ್ಡಮ್ಮ ಮನೆಗೆ ಹೋಗೋದು ಬೇಡ, ಬಾ ಕಮ್ ಬೇಗ, ತಣ್ಣಗಾಯ್ತು. ಬಾಯ್ಲಿ ಚಿನಿ ಹಾಲೆಲ್ಲ. ಚಿನ್ನು ಬಾ ಕಂದ, ಬೇಬಿ ಕುಡಿದ್ಬಿಡು ಬಾ, ಹೊಸ ಬಟ್ಟೆ ಹಾಕ್ತೀನಿ. ಚಿನಿ ಲ್ಯಾಪಿ ಮೇಲೆ ಏನೋ ಮಾಡ್ತಾವ್ ನೋಡ್ರಿ. ಸ್ಪೈಡರ್ ಓಡಾಡ್ತದ ನೋಡಲ್ಲಿ, ಸ್ಪೈಡರು ಅದರೊಳಗೆ. ಇದಲ್ಲಿ ಹೋಗತಕ್ಕ ಇರ್ತದ ಬೇರು. ಅವಾಗ ಹೋಗುತ್ತೆ, ಕವರೆಲ್ಲ ಹಾಕೊಂಡು ತಗೊಂಡೋಗ್ತೀನಿ. ಒಂದು ಸಾಂಬೂಸ್ ಬರೋದು ನನಗೆ ಆಗೋತದೆ, ಒಂದು ಸಣ್ಣ ಬರ್ತದೆ. ಎದ್ರಪ್ಪ. ಅಪ್ಪ ಬರ್ತೀನಿ, ಅಪ್ಪ ಬರ್ತೀನಿ. ಇಲ್ಲ ಆಯ್ತು. ನಮಗ ಬಸ್ಕೊತಿರು ಅಷ್ಟೇ, ನಾ ಸೈಲೆಂಟ್ ಆಗುತ್ತವೆ. ನಡೀರಿ ನಡೀರೋ
ಗ್ರೀಷ್ಮ, ಡಿಂಪನ ಎಲ್ಲಿ ಅಮ್ಮ? ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಿ ನನ್ನ ಎಲ್ಲೂ ಸಿಗದೆ. ಎಲ್ಲಿ ನೀವಮ್ಮ? ಅದಕ್ಕ ಆರತಿ ಈಗ ಎಷ್ಟು 4 ಗಂಟೆ ಮೇಲ? ಚೆನ್ನಾಗಿದ್ದೀರಾ? ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಎಲ್ಲಿ ಇದು ದೊಡ್ಡಪ್ಪ ಚೆನ್ನಾಗಿದ್ದೀರಾ? ಆಟೋದಲ್ಲಿ ಬಂದು ಬಸ್ಸಲ್ಲಿ ಬಂದು ಈ ಊರು ಬಂದು ನಮ್ಮೂರ ಹತ್ರನೇ, ನಮ್ಮಮ್ಮರ ಊರ ಪಕ್ಕನೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಹಾಗಾಗಿ ಬೇಗ ಬಂದ್ವಿ. ಆಮೇಲೆ ಇಲ್ಲಿ ಆರತಿಗೆ ಇವರೇ ಡೆಕೋರೇಟ್ ಮಾಡ್ತಾಯಿದ್ರು. ಇವು ಆಂಟಿ ಹೆಂಗೆ ಹೂವು ಕಟ್ತಾರೆ ಅದು ನಂಗೆ ಅಷ್ಟು ಐಡಿಯಾ ಗೊತ್ತಿರಲಿಲ್ಲ. ಹಂಗಾಗಿ ಇವ್ರು ಕಟ್ತಿರೋದು ನೋಡ್ತಾಯಿದ್ದೆ. ಹಂಗೆ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಯಾರಿಗಾದ್ರೂ ನೋಡಿದವ್ರು ಯೂಸ್ ಆಗುತ್ತೆ, ಗೊತ್ತಿಲ್ಲದಿರೋರಿಗೆ ತಿಳ್ಕೊಳಂಗೆ ಆಗುತ್ತೆ. ಅವರು ನೆಕ್ಸ್ಟ್ ಅವ್ರಿಗೇನಾದರೂ ಈ ಥರ ಆರತಿ ಮಾಡಬೇಕು ಅಂದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿಕೊಂಡು ಈ ವಿಡಿಯೋ ಶೇರ್ ಮಾಡಿದೆ ಅಷ್ಟೇ. ನಾನಿಲ್ಲಿ ನಮ್ಮ ಅಕ್ಕಂಗೆ ಸ್ವಲ್ಪ ಏನಾದರೂ ಟಚಪ್ ಮಾಡೋಣ, ಮೇಕಪ್ ಮಾಡಿ ಅಂತ ಅಂದ್ಬಿಟ್ಟು, ಅಂದರೆ ಅವ್ರಿಗೂ ಮಾಡ್ಕೊಳಕ್ಕೆ ಬರುತ್ತೆ, ಅವರು ಚೆನ್ನಾಗಿ ಮಾಡ್ಕೊತಾರೆ. ಅವರು ನೀನೇ ಮಾಡು ಅಂತ ಅಂದ್ಬಿಟ್ಟು ಹೇರ್ ಸ್ಟೈಲ್ ಕೇಳಿದ್ರು, ಹೇರ್ ಸ್ಟೈಲ್ ಹಾಕ್ಕೊಡು, ಚೆನ್ನಾಗಿ ಹಾಕ್ಕೊಡು ಅಂತ ಕೇಳಿದ್ರು, ಮೆಸಿ ಬ್ರೆಡ್ ಕೇಳಿದ್ರು. ಇವತ್ತು ಹಬ್ಬ ಅಲ್ವಾ, ಹಂಗಾಗಿ ಗ್ಲಾಸ್ ಹಾಕ್ಕೊಳೋದು ಬೇಡ ಅಂದ್ಬಿಟ್ಟು ಇವ್ರು ಲೆನ್ಸ್ ಹಾಕ್ಕೊತಾ ಇದ್ರು ನಮ್ಮ ಅಕ್ಕ. ಅದಾದಮೇಲೆ ನಾನು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿಕೊಂಡೆ. ಇದು ಸ್ವಲ್ಪ ಹಾಕೊಳ್ಳೋಕೆ ನೋಡಿದ್ರೆ ಭಯನೇ ಆಗುತ್ತೆ. ನಮಗೂ ಹೇಳ್ಕೊಟ್ಟಿದ್ದಾರೆ ಮೇಕಪ್ ಕ್ಲಾಸ್ನಲ್ಲೆಲ್ಲ, ಮೇಕಪ್ ಆರ್ಟಿಸ್ಟ್ ಆದಮೇಲೆ ಇದೆಲ್ಲ ಹಾಕೋಕ್ಕೆ ಬರಲೇಬೇಕು, ಕಲೀಲೇಬೇಕು. ಹಾಗಾಗಿ ನಾವು ಹಾಕೋದು ಕಲ್ತಿದ್ದೀವಿ. ಬಟ್ ಅದು ನೋಡ್ತಿದ್ರು ಒಂದ್ಸರಿ ಭಯ ಆಗುತ್ತೆ, ಹೆಂಗಪ್ಪ ಹಾಕೋದು, ಹೆಂಗಪ್ಪ ತೆಗಿಯೋದು ಅಂತಲೇ ಭಯ ಆಗುತ್ತೆ. ನಾನಿಲ್ಲಿ ಹೇರ್ ಸ್ಟೈಲ್ ಫಿನಿಷ್ ಮಾಡಿದೆ. ಹೇರ್ ಸ್ಟೈಲ್ ಫಿನಿಷ್ ಮಾಡಿ ಸ್ವಲ್ಪ ಮೇಕಪ್ ಟಚಪ್ ಎಲ್ಲ ಮಾಡಿ, ಇಲ್ಲಿ ಹೇರ್ ಸ್ಟೈಲ್ಗೆ ಎಕ್ಸ್ಟೆನ್ಷನ್ ಬೇಕಿತ್ತು, ಅವ್ರ ಹತ್ರನೇ ಒಂದಿತ್ತು, ಅದು ಸ್ವಲ್ಪ ಚಿಕ್ಕ ಇತ್ತು. ಹಾಗಾಗಿ ಅವ್ರ ಜಡೆ ಸ್ವಲ್ಪ ಈ ಥರ ಬಂತು. ಫಿನಿಶಿಂಗ್ ಬಂದಿದೆ ಸ್ವಲ್ಪ. ನಾವು ಬಳಸೋ ಎಕ್ಸ್ಟೆನ್ಷನ್ ಆದರೆ ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ, ಅದರಲ್ಲಿ ಇನ್ನೂ ಸಖತ್ತಾಗಿ ಬರುತ್ತೆ ಹೇರ್ ಸ್ಟೈಲು. ಇದು ನನ್ನ ಫೇವ್ರೇಟ್ ತೊಟ್ಲು. ನಮ್ಮ ಅಕ್ಕಂಗೆ ಬಾಣಂತನ ಟೈಮಲ್ಲಿ ನಮ್ಮ ದೊಡ್ಡಪ್ಪ ಕೊಡಿಸಿದ್ದು, ಅಂದರೆ ಅವ್ರ ಅಪ್ಪಾಜಿ ಕೊಡಿಸಿದ್ದು. ನಂಗೆ ತುಂಬಾ ಇಷ್ಟ ತೊಟ್ಲು. ನೋಡಿದಾಗೆಲ್ಲ ಖುಷಿ ಪಡ್ತಾ ಇರ್ತೀನಿ. ಅವರು ಹಂಗೆ ಇಟ್ಕೊಂಡಿದ್ದಾರೆ. ಎಲ್ಲ ರೆಡಿ ಆದಮೇಲೆ ಅಡುಗೆನೂ ರೆಡಿ ಆಯಿತು. ಬೇಗ ಬನ್ನಿ ಊಟ ಮಾಡಿ, ಮಳೆ ಬರೋಂಗಾಗಿದೆ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಕರೆದು ಊಟಕ್ಕೆ ಬಡಿಸ್ತಾಯಿದ್ರು. ನಾನು ಮನೆಗೆ ಬೇಗ ಹೋಗ್ಬೇಕಿತ್ತಲ್ಲ, ಹಂಗಾಗಿ ನಾನು ಬೇಗ ಹೊರಡೋಣ ಅಂದ್ಬಿಟ್ಟು ಬೇಗ ಊಟಕ್ಕೆ ಕೂತ್ಕೊಂಡೆ. ಏನು ತಿಂತೀಯಾ? ಚಿಕನ್ನು, ಕಬಾಬು, ಸೇರು, ಟೇಬಲ್ಲು ತಿನ್ಬಿಡು. ಅಡುಗೆ ಎಲ್ಲ ಚೆನ್ನಾಗಿತ್ತು. ಬಟ್ ಮಟನಲ್ಲಿ ಚರ್ಬಿ ಜಾಸ್ತಿ ಇತ್ತು, ಆದರೂ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದೆ. ಅದಾದಮೇಲೆ ಮಕ್ಕಳಿಗೆ ಊಟ ತಿನ್ನಿಸಿ ಇನ್ನೇನು ಹೊರಡೋಣ ಅಂದ್ಬಿಟ್ಟು ಹೊರಡಕ್ಕೆ ರೆಡಿ ಆದೆ. ಅಲ್ಲಿ ನಮ್ಮ ಮಾವನ ಮಕ್ಕಳು, ಅವರು ನಾನು ಹೇಳಿದ್ನಲ್ಲ ಮೇಕಪ್ಗೆಲ್ಲ ಜೊತೆಗೆ ಹೋಗ್ತೀವಿ ಅಂತ, ಅವರು ನಮ್ಮ ಮಾವನ ಮಕ್ಕಳು, ಅವ್ರು ಬರ್ತೀನಿ, ಹೋಗ್ಬೇಡ, ಇರೇ ಪ್ಲೀಸ್ ಕಣೆ ಹೋಗ್ಬೇಡ, ಇನ್ನು ಸ್ವಲ್ಪ ದೂರ ಇಲ್ಲೇ ಇದ್ದೀವಿ ಅಂತ ಇರಿಸ್ಕೊಂಬಿಟ್ರ. ಅದು ನನ್ನ ಊಟ 1:30ಗೆ ಆಗೋಯ್ತು. ಬಟ್ ಅವ್ರನ್ನ ನಾನು 3:30 ತನಕ ಕಾಯ್ದೆ. ಒಬ್ಬರು 2:15 ಬಂದರು, ಇನ್ನೊಬ್ಬರು 3 ಗಂಟೆ 3:30 ಬಂದರು. ನಾವು ಇಲ್ಲಿ ಬಿಡುವಾಗಲೇ 4 ಗಂಟೆ ಆಗೋಯ್ತು. ನನಗೂ ಎಷ್ಟೊತ್ತಾಗುತ್ತೋ ಮನೆಗೆ ಹೋಗೋ ಅಷ್ಟೊತ್ತಿಗೆ ಕೆ ಆರ್ ನಗರಕ್ಕೆ ಹೋಗ್ಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಗಾಬರಿ ಆಗೋಗಿತ್ತು. ಹಂಗೂ ಕೆ ಆರ್ ನಗರ ತಲುಪೋ ಅಷ್ಟೊತ್ತಿಗೆ 10:30 ಆಯಿತು. ಕರೆಕ್ಟಾಗಿ ಮನೆಗೆ 10:30ಗೆ ಹೋದೆ. ಎಲ್ಲರೂ ಜೊತೆಗೆ ಸೇರಿದ್ದೀವಿ, ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇಸ್ಕೊಂಡ್ರಲ್ಲ. ನನಗೂ ಅಯ್ಯೋ ಮತ್ತೆ ಇನ್ನು ಯಾವಾಗ ಈ ಥರ ಎಲ್ಲ ಸೇರ್ತೀವೋ ಅಂದ್ಬಿಟ್ಟು ನಾನು ಅಲ್ಲೇ ಉಳ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಬಂದಮೇಲೆ ಮುಖ ತೋರಿಸ್ಬಿಟ್ಟು ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಜನ ಆಮೇಲೆ ಜಾಸ್ತಿನೇ ಆಗೋದ್ರು. ಸುಮ್ಮನೆ ಇದೇನಿವರು ಆಗ ಮೊಬೈಲ್ ಹಿಡ್ಕೊಂಡು ಹಿಂಗೆ ವಿಡಿಯೋ ಮಾಡ್ತಾರಲ್ಲ ಅಂತ ಬೇರೆಯವರೆಲ್ಲ ಅನ್ಕೊತಾರೆ ಅಂದ್ಬಿಟ್ಟು, ಅವ್ರ ಕಡೆ ರಿಲೇಟಿವ್ ಎಲ್ಲ ಬಂದಿದ್ರಲ್ವ, ಏನಾದರೂ ಅನ್ಕೊತಾರೆ ಅಂದ್ಬಿಟ್ಟು ನಾನು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ವಿಡಿಯೋ ಮಾಡಿಬಿಟ್ಟು ನಾನು ಎಂಡ್ ಮಾಡಿದೆ. ಹೋಗೋಣ
ಇನ್ನು ಇಷ್ಟ ಕೂತ ಸೌತೆಕಾಯಿ ತಿನ್ ತಗೋ. ಹಗ್ಗುಳು ನಮ್ಮ ಮುಗಿ ಸೌತೆಕಾಯಿ ತಿಂತಾದೆ. ಓ ಮಳೆ ಬಂತು. ನಮ್ಮ ಲೂಲು ಏನಂದ್ರೆ ಏನು ಊಟ ತಿನ್ನಲಿಲ್ಲ. ಬಂದಾಗ ತಿಂಡಿ ಅಂತ ಪುಳಿಯೋಗರೆ ತಿಂದಿದ್ಲು, ಅದಷ್ಟೇ ತಿಂದಿದ್ದವಳು. ಮತ್ತೆ ಬಲವಂತ ಮಾಡಿ ಪುಳಿಯೋಗರೆನೇ ತಿನ್ನಿಸಿದ್ವಿ. ಯಾಕೋ ಅವಳು ನಾನ್ ವೆಜ್ ಮುಟ್ಲೇ ಇಲ್ಲ. ಬೇಡ ನಾನು ತಿನ್ನಲ್ಲ ಅಂದ್ಬಿಟ್ಟು ಹಠ ಮಾಡಿಬಿಟ್ಲು. ನಾನು ಯಾವತ್ತೂ ಇದು ವಿಳದಲ್ಲಿ ಏನು ಅಷ್ಟು ಹಾಕಕ್ಕೆ ಹೋಗಲ್ಲ. ಅದ್ಯಾಕೋ ಇವತ್ತು ಹಾಕಬೇಕು ಅಂತ ಅನ್ನಿಸ್ತು. ಅದು ಹಾಕ್ಕೊಂಡು ಸುಣ್ಣ ಸ್ವಲ್ಪನೇ ಇಟ್ಕೊಂಡೆ. ಅದು ಹೆಂಗೆ ಬಾಯಲ್ಲಿ ಸಂದಿಲಾಸಿ ಇಲ್ಲಿ ದವಡೆ ಕೆಳಗಡೆ ಹೋಗಿ ಸುಣ್ಣ ತಾಕ್ಬಿಟ್ಟೈತೆ. ಅದು ಸುಟ್ಟೇ ಹೋಗೈತೆ. ಒಂದು 2-3 ದಿನ ಊಟ ಏನು ತಿಂದರೂ ಉರಿಯೋದು, ಟೇಸ್ಟೇ ಸಿಗ್ತಾ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತೀರಾ, ಎಷ್ಟೊಂದು ವ್ಯೂಸ್ ಆಗುತ್ತೆ, ಬಟ್ ಲೈಕ್ ಮಾತ್ರ ಕಡಿಮೆನೇ ಇರುತ್ತೆ. ಪ್ಲೀಸ್ ಹಂಗೆ ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.